ಇದು ಬಹಳ ಖುಷಿ ಆಗ್ತಾ ಇದೆ. ಈ ಅಮೌಂಟು ನಮ್ಮ ಸ್ಟೂಡೆಂಟ್ ಕೊಡಕ್ಕೆ ನಾನು ಈ ಲೈವ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಯಾಲ್ರಿ ತಗೊಂತಾ ಇದ್ದಾರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ. ಕೋರ್ಸ್ ಸ್ಟಾರ್ಟ್ ಆದ್ಮೇಲೆ ಆ ಸ್ಟೂಡೆಂಟ್ ಜರ್ನಿನೇ ಬೇರೆ ಇತ್ತು. ಮತ್ತೆ ಆ ಸ್ಟೂಡೆಂಟ್ ಜರ್ನಿ ಆದ್ಮೇಲೆ ಒಂದು ವರ್ಕ್ ಮಾಡುವಂತ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಒಂದು ಪೇರೆಂಟ್ಸ್ ಆಗಿರ್ಬೋದು, ಒಂದು ಸ್ಟೂಡೆಂಟ್ ಆಗಿರ್ಬೋದು, ಆ ಫಸ್ಟ್ ಸ್ಯಾಲ್ರಿನ ರಿಸೀವ್ ಮಾಡ್ಕೊಳ್ಳೋದು ಹೇಗಿರುತ್ತೆ ಈಗಿನ ಯುಗದಲ್ಲಿ, ಡಿಜಿಟಲ್ ಯುಗದಲ್ಲಂತೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಫಸ್ಟ್ ಸ್ಯಾಲ್ರಿನ ತಗೊಳ್ಳೋ ರೀತಿ, ಮತ್ತೆ ಆ ಸ್ಯಾಲ್ರಿಲಿ ಯಾರಿಗೇನ್ ಕೊಡ್ಬೇಕು, ಮತ್ತೆ ಅದನ್ನ ಹೇಗೆ ಖರ್ಚು ಮಾಡ್ಬೇಕು ಅನ್ನೋದು ಒಬ್ಬೊಬ್ರಿಗೆ ಒಂದೊಂದರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ನನ್ನ ವಿಷಯದಲ್ಲಿ ನಾನು ಅರ್ನ್ ಮಾಡಿದ್ದು ಫಸ್ಟ್ ಪೇಮೆಂಟ್ ಅಂತ ಅಂದ್ರೆ 60 ರೂಪಾಯಿ. ಸೊ ನಾನು ಅವಾಗ 60 ರೂಪಾಯಿ ಏನು ಅಂತ ಅಂದ್ರೆ, ಸ್ಕೂಲ್ ಎಲ್ಲ ಬೇಸಿಗೆ ರಜಾ ಬರ್ತಿತ್ತಲ್ಲ, ಆ ಬೇಸಿಗೆ ರಜಾ ಬರುವಂತ ಟೈಮಲ್ಲಿ ಒಂದ್ ವಾರ ಕೆಲಸ ಮಾಡಿದ್ದೆ ನಾನು. ಒಂದು ವಾರಕ್ಕೆ ನನಗೆ ಸಿಕ್ಕಿದ್ದು, ನಾನು ಫಸ್ಟ್ ಪೇಪರು ಹಾಲೆಲ್ಲ ಹಾಕ್ತಾ ಇದ್ದೆ. ಅದ್ರ ಜೊತೆಗೆ ನಾನು ಈ ವೆಲ್ಡಿಂಗ್ ಶಾಪಲ್ಲಿ ಏನು ಕೆಲಸ ಮಾಡಕ ಕೊಡ್ಲಿಲ್ಲ ಅಂತಂದ್ರು, ಚಿಕ್ಕ ಹುಡುಗ ಅಂದ್ಬಿಟ್ಟು ಎಲ್ಲ ವೆಲ್ಡಿಂಗ್ ಆದ್ಮೇಲೆ ಪ್ರೈಮರಿ ಹೊಡಿತಾರಲ್ಲ, ಆ ಕೆಲಸ ಮಾಡಿದ್ದೆ ನಾನು. ಒಂದು ವೀಕ್ 60 ರೂಪಾಯಿ ಸಿಕ್ಕಿತ್ತು ನನಗೆ. ನನ್ನ ಅದನ್ನ ತಂದು ನಮ್ಮ ಅಮ್ಮನ ಕೈ ಕೊಟ್ಟಿದ್ದಾಗ ಎಷ್ಟು ಖುಷಿ ಆದ್ರು ಅಂತ ಅಂದ್ರೆ, ಅಯ್ಯೋ ಹೇಳಕ್ಕೆ ಅಸಾಧ್ಯ. ಅದು ನನಗೆ ಇವತ್ತು ರೀಕಾಲ್ ಆಯ್ತು ಈ ಲೈವ್ ಅಲ್ಲಿ. ಇವತ್ತು ನಮ್ಮ ಸ್ಟೂಡೆಂಟ್, ಲಾಸ್ಟ್ ಬ್ಯಾಚ್ 7th ಬ್ಯಾಚ್ ಅಲ್ಲಿರುವಂತ ಸ್ಟೂಡೆಂಟ್ ದೀಪಶ್ರೀ ಮೇಡಮ್ ಇವತ್ತು ಫಸ್ಟ್ ಸ್ಯಾಲ್ರಿನ ನಮ್ಮ ಇನ್ಸ್ಟಿಟ್ಯೂಟ್ ಇಂದ, ನಮ್ಮ ಕಂಪನಿಯಿಂದ ಕ್ರೆಡಿಟ್ ಮಾಡ್ತಿದ್ದಾರೆ. ಈ ಅಮೌಂಟ್ ನಿಮ್ಗೆ ಕೊಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ. ಯಾಕೆ ಅಂತಂದ್ರೆ, ಈ ಕ್ರೆಡಿಟ್ ಫಸ್ಟ್ ನಿಮ್ ತಾಯಿಗೆ ಹೋಗ್ಬೇಕು. ಅವ್ರು ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ, ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ಅದೆಲ್ಲ ಕೂಡ ಅವ್ರು ಮಾತಾಡಿದಾಗ ನನ್ಗೆ ನೆನಪಾಯ್ತು. ಅಂಡ್ ನೀವು ತುಂಬಾ ಗ್ರೋ ಆಗ್ಬೇಕು ಅಂತ ನಾನು ಅನ್ಕೊಂತೀನಿ ಈ ವಿಡಿಯೋ ಮುಖಾಂತರ. ಅಂಡ್ ಆಲ್ ದ ವೆರಿ ಬೆಸ್ಟ್. ಈ ಸ್ಯಾಲ್ರಿನ ನನಗ್ ಕೊಡಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಇದು ಮಾತ್ರ ಅಲ್ಲ, ಇನ್ನ ದೊಡ್ಡದಾಗೆ ಇನ್ನ ಜಾಸ್ತಿ ಕಂತೆ ನೀವು ದುಡ್ಡು ಸಂಪಾದನೆ ಮಾಡಬೇಕು, ಎಷ್ಟೋ ಹೆಣ್ಮಕ್ಳಿಗೆ ನೀವು ಸ್ಫೂರ್ತಿ ಆಗ್ಬೇಕು ಅನ್ನೋದೇ ನನ್ನ ಖುಷಿ. ಹಾಗಾಗಿ ಈ ಸ್ಯಾಲ್ರಿ, ಫಸ್ಟ್ ಸ್ಯಾಲ್ರಿ ಕ್ರೆಡಿಟ್ ಮಾಡ್ತಾ ಇದ್ದೀನಿ ನಿಮಗೆ ಖುಷಿಯಾಗಿ. ನಿಮ್ ವರ್ಕ್ ತುಂಬಾ ಚೆನ್ನಾಗಿದೆ, ಹೀಗೆ ವರ್ಕ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈ ಫಸ್ಟ್ ಸ್ಯಾಲ್ರಿ ಕೊಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ತುಂಬಾ ಖುಷಿ. ಯಾಕೆ 2 ಕೈಯಿಂದ ಕೊಡ್ತಾ ಇದ್ದೀರಾ? ಕೈ ಅನ್ಸಬೇಕು. ಯಾರಾದ್ರೂ ಆಗ್ಲಿ ಒಬ್ರು ನಮ್ಗಿಂತ ಮೇಲ್ಗಡೆ ಪೊಸಿಷನ್ ಇದ್ದಾರೆ, ಒಂದು ರೆಸ್ಪೆಕ್ಟ್ ಸರಿ. ಗುಡ್. ಸಿದ್ಧ. ಸೊ ನಾನು ದೀಪಶ್ರೀ ಮೇಡಮ್ ಕೇಳ್ತೀನಿ, ಮೇಡಮ್ ಫಸ್ಟ್ ಸ್ಯಾಲ್ರಿ ಕ್ರೆಡಿಟ್ ಮಾಡಿದ್ದೀರಿ, ಏನ್ ಅನಿಸ್ತಾ ಇದೆ? ಅಂಡ್ ಈ ಒಂದು ಕ್ರೆಡಿಟ್ ನ ಫಸ್ಟ್ ನಿಮ್ ತಾಯಿಗೆ ಏನಾದ್ರು ಹೇಳೋದಿದ್ರೆ ಏನ್ ಹೇಳ್ತೀರಾ? ಸರ್, ನಾನು ಫಸ್ಟ್ ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಏನೇ ಮಾಡಕ್ ಹೋದ್ರು ಒಂದ್ಸಲಿನೂ ಬೇಡ ಅಂತ, ನಿಂಗೆ ಏನಂತ ಅನ್ಸುತ್ತೆ ಅದನ್ನ ಮಾಡು ಅಂತ ಅಂತಾರೆ. ಅವ್ರು ಹೇಳೋದೊಂದೇ, ಒಬ್ರು ತಲೆ ಹೊಡಿಬೇಡ, ತಲೆ ಹಿಡಿಬೇಡ, ಅದು ಬಿಟ್ಟು ಬೇರೆ ಏನಾದ್ರು ಮಾಡು, ಸಾಧನೆ ಮಾಡು ನಿನ್ ಲೈಫಲ್ಲಿ ಅಂತ ಅಂತಾರೆ. ಸೊ ನಾನು ಬ್ಯಾಕ್ ಸಪೋರ್ಟ್ ಆಗಿ ಅವ್ರು ನಿಂತಿದ್ದಾರೆ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್, ಅಷ್ಟೇ. ಮತ್ತೆ ಮೇನ್ ನಮ್ಮಕ್ಕ ಸರ್, ನಾ ಏನೇ ಇದ್ದೀನಿ ಅಂತ ಅಂದ್ರೂ ಮೇನ್ ನಮ್ಮಮ್ಮ ನಮ್ಮ ಅಕ್ಕ ಇಬ್ಬರೇ ಕಾಣೋದು ಸರ್. ಇಲ್ಲಿ ವರ್ಕ್ ಮಾಡ್ತಾ ಇರೋದು ಹೇಗಿದೆ ಜರ್ನಿ ನಿಮ್ಗೆ? ಯಾವ ತರ ಇದೆ ಸರ್? ತುಂಬಾ ಖುಷಿ ಆಗ್ತಿದೆ. ಎಲ್ಲೇ ಒಂದು ಕಂಪನಿಯಲ್ಲಾಗಿರಿ, ಏನೇ ಆಗಿರಲಿ, ನಾವು ವರ್ಕ್ ಮಾಡ್ತಿದೀವಿ ಅಂತಂದ್ರೆ ಆ ಕಂಪನಿ ಬಗ್ಗೆ ನಮಗೆ ಗೌರವ ಇರಬೇಕು, ಮತ್ತೆ ಆ ಕಂಪನಿನ ಬೆಳೆಸ್ಬೇಕು ಅಂತ ನಮಗೆ ಅಂತ ಅನ್ನಿಸ್ಬೇಕು ಸರ್. ಬಟ್ ನನ್ನ ಕಡೆಯಿಂದ ಆದಷ್ಟು ನಾನು ಪ್ರಯತ್ನ ಪಡ್ತಿದ್ದೀನಿ ಸರ್. ನಮ್ಮ ಕಂಪ್ನಿ ಅಂತ ಅಂದ್ಬಿಟ್ಟು ನಾನು ಬೆಳೆಸ್ತಿದ್ದೀನಿ ಸರ್. ನನಗಾಗಿಲ್ಲ ಅಂತಂದು ತಿಳ್ಕೊಂಡಾರು ಆಗಿರ್ಲಿ ಟ್ರೈ ಮಾಡ್ತಿದ್ದೀನಿ ಸರ್. ಅಂಡ್ ಮತ್ತೆ ನಿಮ್ಗೆ ಇವಾಗ ಕೋರ್ಸ್ ಇದ್ದಾಗ ನಿಮ್ ಸೇಫ್ಟಿಗೂ, ಮತ್ತೆ ಇವಾಗ ಜಾಯಿನ್ ಆದ್ಮೇಲೆ ಆ ಸೇಫ್ಟಿ ಹೇಗಿದೆ ನಿಮ್ಗೆ? ಸರ್, ನಾನು ಟ್ರೈನಿಂಗ್ ತಗೊಬೇಕಾದ್ರೆ ಒಂಥರ ಇತ್ತು ಸೇಫ್ಟಿ ಅಂತಂದ್ರೆ, ಆಸ್ ಎ ಸ್ಟೂಡೆಂಟ್ ಆಗಿ ಟ್ರೈನರ್ಸ್ ನನ್ನನ್ನ ರೆಸ್ಪಾನ್ಸಿಬಲ್ ಮಾಡ್ತಿದ್ರು. ಈಗ ನಾವು ಸ್ಟೂಡೆಂಟ್ಸ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವು ಒಬ್ರನ್ನ ಸೇಫ್ಟಿ ಮಾಡ್ಬೇಕಾಗುತ್ತೆ ಸರ್. ಅದು ತುಂಬಾ ಇಂಪಾರ್ಟೆಂಟ್. ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಇಲ್ಲಿ ಸ್ಟೂಡೆಂಟ್ಸ್ ಬರೋರಾಗಿರಿ, ಅವ್ರ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬರ ಅನ್ಸುತ್ತೆ ಸರ್. ಅಷ್ಟೇ ಸೇಫ್ಟಿ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ಭಯ ಆಗುತ್ತೆ. ಅದ್ಬಿಟ್ಟು ಗ್ರೋತ್ ಹೇಗಿದೆ ನಿಮ್ಗೆ? ನಿಮ್ಗೆ ಏನ್ ಅನಿಸ್ತಾ ಇದೆ ಆ ಒಂದು ಸ್ಟೂಡೆಂಟ್ ಜರ್ನಿಯಿಂದ ಇವಾಗ ಜಾಬ್ ಮಾಡ್ತಿದ್ದೀರಿ? ಸೊ ಈ ಜರ್ನಿ ಹೇಗಿದೆ? ಹೆಂಗೆ ನಾವು ನಿಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೀವಿ? ನಿಮ್ಗೆ ಆಸ್ ಎ ನಮ್ಮ ಟೀಮ್ ಮೆಂಬರ್ಸ್ ಆಗಿ ತಗೊಂಡಾಗ, ಆಸ್ ಎ ಎಂಪ್ಲಾಯ್ ಆಗಿ ತಗೊಂಡಾಗ ನಿಮ್ಗೆ ಹೇಗೆ ಗ್ರೂಮಿಂಗ್ ಮಾಡ್ತಾ ಇದೀವಿ? ಮತ್ತೆ ಆ ಮೈಂಡ್ ಓಪನ್ ಮೈಂಡ್ ಆಗುತ್ತೆ. ಒಂದು ಸ್ಟೂಡೆಂಟ್ ಇದ್ದಾಗ ಒಂದು ಮೈಂಡ್ ಸೆಟ್ ಇತ್ತು ಅಂದ್ರೆ
ಇಂಟರ್ನ್ಶಿಪ್ ಆದ್ಮೇಲೆ ಜಾಬ್, ಅದ್ರ ಬಗ್ಗೆ ಹೇಳೋದಾದ್ರೆ ಎಕ್ಸ್ಪೀರಿಯನ್ಸ್. ಸರ್ ಎಕ್ಸ್ಪೀರಿಯನ್ಸ್ ಒಂದೊಂದು ಸಲಿನೂ ಒಂದೊಂದು ಹೆಜ್ಜೆ ಮೇಲೆ ಇರ್ತಿದ್ದೀನಿ ಸರ್ ನಾನು. ಹೌದು. ಅಂದರೆ ಈಗ ಆಸ್ ಎ ಸ್ಟೂಡೆಂಟ್ ಆಗಿದ್ದಾಗ ನನಗೇನು ಗೊತ್ತಿರಲಿಲ್ಲ, ಓಕೆ ಕಂಪನಿ ಈ ಥರ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಆಸ್ ಎ ಟ್ರೈನರ್ ಆಗಿ ಈಗ ನಿಮ್ಮ ಟೀಮಲ್ಲಿ ವರ್ಕ್ ಮಾಡಬೇಕಾದ್ರೆ ಗೊತ್ತಾಗ್ತಿದೆ, ಒಂದು ಕಂಪನಿ ಬೆಳಿಬೇಕಾದ್ರೆ ಇಷ್ಟೆಲ್ಲ ಸ್ಟ್ರೆಸ್ ಲೆವೆಲ್ ಎಲ್ಲ ಇರುತ್ತೆ, ಮತ್ತು ಜಾಸ್ತಿ ಕೆಲಸ ಮಾಡೋದಿರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಯಾರೇ ನೀವೇ ಆಗಿರಲಿ, ಜಯಂತ್ ಸರ್ ಆಗಿರಲಿ, ಕುಮಾರ್ ಸರ್ ಆಗಿರಲಿ, ನೀವೇ ಆಗಿರಲಿ, ಏನೇ ವಿಷಯ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದ್ರು ಆ ಥರ ಅಲ್ಲ ಮೇಡಮ್, ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಕೊಡ್ತೀರಾ. ಟೀಮ್ ಮೆಂಬರ್ನ ಆ್ಯಸ್ ಎ ವರ್ಕರಾಗಿ ಟ್ರೀಟ್ ಮಾಡೋದು ಸರ್ ಯಾರು, ಅದೊಂದು ಒಳ್ಳೆ ಖುಷಿ ಆಗುತ್ತೆ ಸರ್. ಮತ್ತು ಈಗ ಕಾಲ್ ಮಾಡಿದ್ರು ಅಷ್ಟೇನೆ ಈ ಥರ ವಿಚಾರ ಮಾತಾಡಬೇಕು ಸರ್. ಕಾಲ್ ಮಾಡಬೇಕು, ನಮ್ಗೆ ಗೊತ್ತಾಗ್ತಿಲ್ಲ ಟ್ರೈನ್ ಮಾಡಬೇಕಾದ್ರೆ ಅಂತಂದರೆ ಎಲ್ಲರೂ ಅಲ್ಲಲ್ಲೇ ಸೊಲ್ಯೂಷನ್ ಕೊಡ್ತೀವಿ ಸರ್. ಅದು ತುಂಬ ಖುಷಿ. ಈಗ ನಿಮ್ ಪ್ರಕಾರ ಇವಾಗ ನೆಕ್ಸ್ಟ್ ಬ್ಯಾಚ್ ಇವಾಗ ಜನವರಿಗೆ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ, ನಮ್ಗೆ ಇಲ್ಲ ಅಂತ ಅಂದ್ರೂ ಒಂದು 200+ ಎಂಕ್ವೈರಿ ಬಂದಿದ್ಯಾ? ಮಾಡಕ್ ಆಗ್ತಾ ಇಲ್ಲ. ನಾವಂತೂ ಯಾರಿಗೂ ಕಾಲ್ ಮಾಡಲ್ಲ ಸ್ನೇಹಿತರೆ, ಸೀರಿಯಸ್ಲಿ ಹೇಳ್ತೀನಿ, ಯಾರಿಗೂ ಕಾಲ್ ಮಾಡಲ್ಲ, ಮತ್ತೆ ನಾವು ಫಾಲೋ ಅಪ್ ಮಾಡಲ್ಲ. ಮತ್ತೆ ಇನ್ನೊಂದೇನಂದ್ರೆ ಮಾರ್ಕೆಟ್ ಅಲ್ಲಿ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ರೈಸ್ ಮಾಡಿದೀವಿ, ಇನ್ನ ಜಾಸ್ತಿ ಕ್ವಾಲಿಟಿ ಕೊಡಕ್ಕೆ. ಸೊ ಕ್ವಾಲಿಟಿ ಎಜುಕೇಶನ್, ಸ್ಕಿಲ್ ಎಜುಕೇಶನ್ V.9 ಇವೆಂಟ್ಸ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೆಕ್ಸ್ಟ್ ಬ್ಯಾಚ್ ಜಾಯ್ನ್ ಆಗೋರ್ಗೆ? ಸರ್ ಕ್ವಾಲಿಟಿಗೆ ಇಲ್ಲಿ ಕಾಂಪ್ರಮೈಸೇ ಇಲ್ಲ ಸರ್. ನಾವು ಏನ್ ಫೀಸ್ ನೀವು ಡಬಲ್ ಮಾಡಿದ್ರು ಟ್ರಿಬಲ್ ಮಾಡಿದ್ರು ಕಟ್ಟಿ ಕಲಿಯೋಷ್ಟು ಇಲ್ಲಿ ಕಲಿಸ್ತಿದೀವಿ ಸರ್ ನಾವು. ಮತ್ತೆ ಈಗ ಬೇರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಾಗಿರ್ಲಿ ಅವ್ರಿಗೂ ನಮಗೂ ಕಂಪ್ಯಾರಿಸನ್ ಮಾಡಕ್ಕೆ ಆಗಲ್ಲ ಸರ್. ಒಂದು ಇಲ್ಲಿ ಕ್ವಾಲಿಟಿ ನೋಡ್ಬೇಕು ಅವರು ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಬ್ಯಾಚಿಗೆ ಬರೋರಾಗಿರ್ಲಿ, ಇಲ್ಲಪ್ಪ ನಿಮ್ದು ಜಾಸ್ತಿ ಫೀಸ್ ಇದೆ, ನಮಗೆ ಆಗಲ್ಲ ಅಷ್ಟು ಕಟ್ಟಕ್ಕೆ, ಬಟ್ ಫೀಸ್ ನೋಡಬಾರ್ದು. ಯಾವತ್ತೂ ನಾವು ಕೊಡೋ ಕ್ವಾಲಿಟಿ ವರ್ಕ್ಸ್ ನೋಡಬೇಕು ಸರ್. ಆಲ್ಮೋಸ್ಟ್ ಬೇರೆ ಇದು ಇನ್ಸ್ಟಿಟ್ಯೂಟ್ ಅವರು ಕಲಿಸ್ತಿರಂಗೆ ಈಗ ಅನಿಮಲ್ಸ್ನ ಮಾಡೋದು ಕಲಿಸ್ತಿದ್ದಾರೆ ಸರ್. ಅನಿಮಲ್ಸ್ ಎಲ್ಲೂ ವರ್ಕೌಟ್ ಆಗಲ್ಲ. ಮೇನ್ ಪಾಯಿಂಟ್ ಈಗ ಏನು ಬೇಕಾಗಿರೋದು, ಈಗ ಸೋಷಿಯಲ್ ಮೀಡಿಯಾದಲ್ಲಾಗಿರಲಿ ಜನಗಳು ನೋಡಿ ಆ ಟ್ರೆಂಡಿಂಗ್ ಥ್ರೂ ಹೋಗ್ತಾರೆ ಸರ್. ಈಗ ಏನು ಟ್ರೆಂಡಿಂಗ್ ಬರ್ತಿದೆ, ಈಗ ಗಿಫ್ಟ್ ರ್ಯಾಪರ್ ಟ್ರೆಂಡಿಂಗ್ ಬರ್ತಿದೆ ಅಂತಂದರೆ ಅದ್ರ ಥ್ರೂನೇ ಹೋಗ್ತಾರೆ. ಅನಿಮಲ್ಸ್ ಮಾಡೋ ಟ್ರೆಂಡಿಂಗ್ ಬಂತು ಅಂತಂದರೆ ಅದರಿಂದನೇ ಹೋಗ್ತಾರೆ. ಬಟ್ ಅನಿಮಲ್ಸ್ ಎಲ್ಲ ಮಾಡೋದು ಈ 5 ವರ್ಷದ ಹಿಂದೆ ಇತ್ತು ಸರ್. ಅನಿಮಲ್ಸ್ ಮಾಡಿಬಿಟ್ಟು ಎಲ್ಲ ಇಟ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡಿಸೋರು. ಬಟ್ ಇವಾಗ ಹಂಗಲ್ಲ. ಇವಾಗ ಒಂದು ಫ್ಲವರ್ ಒಂದು ಬಲೂನ್ ನಾವು ರೌಂಡ್ ಆರ್ಚ್ ಮಾಡಿರ್ತೀವಿ ಅಂದ್ರೆ ಅದ್ರ ಮಧ್ಯಕ್ಕೆ ಫ್ಲವರ್ ಇಟ್ರು ಅದೊಂದು ಟ್ರೆಂಡ್ ತೊಗೊಂಡು ಹೋಗ್ತಾರೆ ಸರ್. ಈಗ ಯಾರು ಅನಿಮಲ್ಸ್ ಆಗಿರಲಿ, ಪ್ಲ್ಯಾಂಟ್ಸ್ ಆಗಿರಲಿ, ಅದೆಲ್ಲ ಟ್ರೆಂಡ್ ತೊಗೊಂಡೋಗಲ್ಲ. ಬಟ್ ನಾವು ಮಾಡೋ ಕ್ವಾಲಿಟಿ ವರ್ಕ್ ನೋಡಿ ಮತ್ತು ಅವ್ರು ಮಾಡೋ ಕ್ವಾಲಿಟಿ ವರ್ಕ್ ನೋಡಿ, ಈಗ ಅವರು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ರೆ ಸರ್, ಅವ್ರು ಇವೆಂಟ್ಸ್ ಒಂದೊಂದು ಇವೆಂಟ್ಸ್ ಮಾಡಿದ್ರು ಅದರಲ್ಲಿ 10-20 ಮಿನಿಮಮ್ ಅಂದ್ರೂ ಮಿಸ್ಟೇಕ್ಸ್ ಕಂಡುಹಿಡಿಬೋದು. ಬಟ್ ಇಲ್ಲಿ ಯಾರು ಒಬ್ರು ಕಂಡುಹಿಡಿದ್ವಿ ಸರ್. ನೋಡೋಣ V.9 ಇವೆಂಟ್ಸ್ ಅಲ್ಲಿ ಕಂಡುಹಿಡಿದ್ಬಿಟ್ಟು ತೋರಿಸ್ತೀವಿ. ಓ ಸ್ನೇಹಿತರೆ ನೋಡಿ, ಆ ಕಾನ್ಫಿಡೆನ್ಸ್ ಲೆವೆಲ್ ನೋಡಿ. ಅಂದ್ರೆ ನಮ್ಮನ್ನ ಕಾಂಪೀಟ್ ಮಾಡಕ್ ಆಗಲ್ಲ, ಚಾನ್ಸೇ ಇಲ್ಲ ಬಿಡಿ. ಯಾಕೆ ಅಂತ ಅಂದ್ರೆ ಅಷ್ಟು ಕ್ವಾಲಿಟಿ, ಅಷ್ಟು ಹಾನೆಸ್ಟ್, ಅಷ್ಟು 0% ಹೈಡ್, 100% ಟ್ರಾನ್ಸ್ಪರೆಂಟ್. ನಾವು ಬಿಡೋದೇ ಇಲ್ಲ. ಈಗಿರೋ ಬ್ಯಾಚ್ ಸ್ಟೂಡೆಂಟ್ಗೂ ಅಷ್ಟೇ ಪರ್ಸನಲ್ ಅಟೆನ್ಷನ್ ಕೊಡುವಂಥದ್ದು. ಇಲ್ಲಿ ಬಂದ್ರೆ ನೀವು ಸಿಂಗಲ್ ಆಗೇ ವಿನ್ ಆಗ್ಬೇಕು. ಇಲ್ಲಿ ಗ್ರೂಪ್ ಆಗ್ಲಿ ಮತ್ತೊಂದಾಗ್ಲಿ ಮಾಡಲ್ಲ. ಮತ್ತೆ ನಾವು ಯಾವುದೇ ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಅಬ್ಸರ್ವ್ ಮಾಡಿ ಏನ್ ಮಾಡ್ತಾ ಇದೀವಿ, ನಮ್ USP ಏನು, ನಮ್ ಟ್ಯಾಗ್ ಲೈನ್ ಏನು, ಕಂಪನಿ ವಿಷನ್ ಏನಿದೆ, ಏನು ಎಷ್ಟು ವರ್ಷದಿಂದ ಮಾರ್ಕೆಟ್ ಇದ್ದಾರೆ, ಏನ್ ಮಾಡಕ್ ಹೊರಟಿದ್ದಾರೆ, ಈವೆಂಟ್ ಮ್ಯಾನೇಜ್ಮೆಂಟ್ಗೂ ಇನ್ಸ್ಟಿಟ್ಯೂಟ್ಗೂ ಕನೆಕ್ಟಿವಿಟಿ ಇದೆಯಾ, ಇವ್ರು ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬರ್ತಾ ಇದ್ದಾರೆ, ಮತ್ತೆ ಸ್ಟೂಡೆಂಟ್ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಇಂಪಾರ್ಟೆಂಟ್. ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಆದ್ಮೇಲೆ ಅವ್ರು ಏನ್ ಮಾಡ್ತಿದ್ದಾರೆ ಸ್ಟೂಡೆಂಟ್, ಅದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಯಾರು ಸ್ಟೂಡೆಂಟ್ ಜಾಯಿನ್ ಆಗೋದು. ನಂಬರ್ 1 ಪಾಯಿಂಟ್. ನಂಬರ್ 2 ಪಾಯಿಂಟ್ ಪೇರೆಂಟ್ಸ್. ನಂಬರ್ 3 ಪಾಯಿಂಟ್ ನಿಮ್ಮ ಸ್ನೇಹಿತರು ಯಾರಾದ್ರೂ ಫ್ರೆಂಡ್ ಸರ್ಕಲ್, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವ್ರಿಗೆ ಇದನ್ನ ಪಾಯಿಂಟ್ ನ ಹೇಳ್ಬೇಕು. ಮತ್ತೆ ಕಾಲಲ್ಲಿ ಕೇಳಬೇಕು, ನಿಮ್ ಡ್ರೀಮ್ ಏನು, ನಿಮ್ ವಿಷನ್ ಏನು, ಏನಕ್ಕೆ ಜಾಯಿನ್ ಆಗ್ತಿದ್ದೀರಾ, ಅದು ಮೈಂಡ್ ಅಲ್ಲಿ ಇಟ್ಕೊಂಡು ನಮ್ಗೆ ಎನ್ಕ್ವೈರಿ ಮಾಡಿ. ಎಷ್ಟೊಂದ್ ಜನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಷ್ಟ ಆಗ್ಬಿಟ್ಟಿದೆ ಸರ್, ನಿಮ್ ಸ್ಟೋರಿ ಇಂಪ್ರೆಸ್ ಆಗ್ಬಿಟ್ಟಿದೆ, ನಾನು ಜಾಯಿನ್ ಆಗ್ಬಿಡ್ತೀನಿ. ನೋ, ನನ್ನನ್ನು ಯಾರು ಇಂಪ್ರೆಸ್ ಆಗ್ಬೇಡಿ. ನಾನ್ ಮಾತಾಡೋದನ್ನ ಇಂಪ್ರೆಸ್ ಆಗ್ಬೇಡಿ, ನಾನು ಮಾಡೋಂತ ಕೆಲ್ಸನ ಇಂಪ್ರೆಸ್ ಆಗಿ 100% ಇಂಪ್ರೆಸ್ ಆಗಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ನಿಮ್ಗೆ 100% ನಾವು ಸಪೋರ್ಟ್ ಮಾಡ್ತೀವಿ. ಅದು ಕೂಡ ಅರುಣ್ ಸರ್ ನಿಂತೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಈ ಸ್ಯಾಲರಿ ಏನಿದೆ
ಇದು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು, ಮತ್ತೆ ನಾವು ಎಷ್ಟು ಹೇಳ್ಕೊಟ್ಟಿದೀವಿ ಇದೆ ಸಾಕ್ಷಿ. ಈ ಪೇಮೆಂಟೇ ಸಾಕ್ಷಿ. ನಿಮ್ಗೆ ಇನ್ನೇನ್ ಬೇಕು ನಿಮ್ಗೆ? ಬನ್ನಿ 1 to 1 ಕುತ್ಕೊಳ್ಳಿ, ಮಾತಾಡಿ. ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಆಪರ್ಚುನಿಟಿ ಇದೆ ಗೊತ್ತಾ? ನಾವು ಮಾಡಕ್ ಆಗ್ತಾ ಇಲ್ಲ ಆರ್ಡರ್ಸ್ ಅಷ್ಟಿದೆ. ಬಟ್ ಟ್ರಸ್ಟ್ ಬೇಕು, ಪೇಷನ್ಸ್ ಬೇಕು. ಟ್ರಸ್ಟ್ ಅಂಡ್ ಪೇಷನ್ಸ್ ಇತ್ತು ಅಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮದೇ ಆದಂತ ಒಂದು ಒಳ್ಳೆ ಸ್ಟ್ಯಾಂಡ್ ಅನ್ನು ನಿಂತ್ಕೊಳ್ಳಕ್ಕೆ ಒಂದು ಒಳ್ಳೆ ಫೀಲ್ಡ್ ಅಂತ ಹೇಳ್ಬೋದು. ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತ ಆಪರ್ಚುನಿಟಿ ನಿಮ್ಗೆ ಗೊತ್ತೇನ್ರಿ? ಯಾರಿಗೂ ಗೊತ್ತೇ ಇಲ್ಲ, ಯಾರು ಕೂಡ ಹೇಳ್ತಾನೂ ಇಲ್ಲ. ಎಷ್ಟೊಂದು ಕಂಟೆಂಟ್ ಕ್ರಿಯೇಟರ್ಗಳು ಹೇಳ್ತಾ ಇಲ್ಲ, ಚಾನಲ್ಗಳು ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ? ಬರೇ ಇಂಜಿನಿಯರಿಂಗ್ ಡಾಕ್ಟರೇ ಮಾಡ್ಕೊಂಡು ಹೋದ್ರೆ ಬೇರೆಯವರೆಲ್ಲ ಏನ್ ಮಾಡ್ತಾರೆ? ಹಾಸ್ಪಿಟಾಲಿಟಿ ಫೀಲ್ಡ್ ಮತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಆಪರ್ಚುನಿಟಿ ಇದೆ, ಮನಿ ಎಷ್ಟಿದೆ ಗೊತ್ತಾ ನಿಮ್ಗೆ? ಅರ್ಥ ಮಾಡ್ಕೊಳ್ಳಿ ಫಸ್ಟ್. ದುಡ್ಡಿದೆ ಅಂದಿದ ತಕ್ಷಣ ಬರಬೇಡಿ. ಎಲ್ಲಿ ಯಾವ ಇನ್ಸ್ಟಿಟ್ಯೂಟ್ ನ ಚೂಸ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಗಮನ ಹರಿಸಿ. ಮತ್ತೆ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ನಾನು ಹೇಳೋದಾದ್ರೆ, ನಾವು ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ, ಓನ್ಲಿ 10 ಪೀಪಲ್ ಮಾತ್ರ ತಗೊಳ್ಳೋದು. ಆಲ್ರೆಡಿ ಎಷ್ಟೊಂದು ಜನ ಬಂದು ಜಾಯ್ನ್ ಆಗಿದ್ದಾರೆ. ಇನ್ನೇನು ಒಂದು 4 ರಿಂದ 5 ಸೀಟ್ಗಳು ಇರ್ಬೋದು ನೆಕ್ಸ್ಟ್ ಬ್ಯಾಚ್ಗೆ ಜಾಯ್ನ್ ಆಗಿ. ಬಟ್ ಇನ್ನೊಂದು ಕಂಡೀಷನ್ಸ್ ಅಪ್ಲೈ, ಫೀಸ್ ಅಂತೂ ಬೇರೆ ಇನ್ಸ್ಟಿಟ್ಯೂಟ್ಗೆ ನಮ್ಗೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ಹೈ ರೇಂಜಲ್ಲಿ ಇದೀವಿ, ಅಷ್ಟು ಚಾರ್ಜ್ ಮಾಡ್ತಾ ಇದೀವಿ. ಇನ್ ಅಪ್ಕಮಿಂಗ್ ಡೇಸ್ ಅಂತೂ ಇನ್ನ ಸೂಪರ್ ಆಗಿ ಟೀಚಿಂಗ್ ಇರುತ್ತೆ, ಡೀಟೇಲ್ ವರ್ಕ್ ಇರುತ್ತೆ. ನಾನು ಈ ಲೈವ್ ಅಲ್ಲಿ ಅರ್ಥ ಆಯ್ತು ಅಂತ ನಾನು ಅನ್ಕೊಂತೀನಿ. ಅಂಡ್ ಒನ್ಸ್ ಅಗೇನ್ ಎಲ್ರಿಗೂ ಒಳ್ಳೇದಾಗ್ಲಿ. ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಆಪರ್ಚುನಿಟಿಗಳಿದೆ. ಕಂಟೆಂಟ್ ಕ್ರಿಯೇಟರ್ಗಳು ಮಾಡಬೇಕು ಇದನ್ನ. ನಿಮ್ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಗೊತ್ತಾ? 10,000 ಕೋಟಿ ವಹಿವಾಟುಗಳಾಗ್ತಾ ಇರೋದು. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಎಷ್ಟು ದುಡ್ಡು ಸುರಿತಾ ಇದಾರೆ ಗೊತ್ತಾ ಬ್ರ್ಯಾಂಡ್ಗಳು. ಇವತ್ತು ನಾನೊಂದು ಪೋಸ್ಟ್ ಮಾಡಿದೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಏನೇನು ಬೇಡದಿರೋ ಕಂಟೆಂಟ್ ನ ಶೇರ್ ಮಾಡಬೇಡಿ. ಅಪ್ಕಮಿಂಗ್ ಡೇಸ್ ಅಲ್ಲಿ 100 ಚಾನೆಲ್ ನ ಲಾಂಚ್ ಮಾಡ್ತಾ ಇದೀವಿ ಸ್ನೇಹಿತರೆ. 100 ಚಾನೆಲ್ ನ ಲಾಂಚ್ ಮಾಡ್ತಾ ಇದೀವಿ. ಆಲ್ರೆಡಿ 10 ಚಾನೆಲ್ ನ ಲಾಂಚ್ ಮಾಡಿದೀವಿ. ಇನ್ನ 90 ಚಾನೆಲ್ ಬರುತ್ತೆ. ಇನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ಕಂಟೆಂಟ್ ಕ್ರಿಯೇಟರ್ ಗಳಾಗಿರ್ಬೋದು, ನಮ್ಗೆ ಗುರ್ತಿಸಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಯಾರು ಕಷ್ಟ ಪಡ್ತಾ ಇದ್ದಾರೆ, ಹಾನೆಸ್ಟ್ ಆಗಿದ್ದಾರೆ, ಸೂಪರ್ ಸಾಲಿಡ್ ಕಂಟೆಂಟ್ ಕೊಡ್ತಾ ಇದ್ದಾರೆ, ಎಜುಕೇಶನ್, ಫುಡ್, ಫಿಟ್ನೆಸ್, ಫೈನಾನ್ಸ್, ಎಂಟರ್ಟೈನ್ಮೆಂಟ್ ಅಲ್ಲಿ ಅವ್ರನ್ನ ರೆಕಗ್ನೈಸ್ ಮಾಡಿ ಆಂಕರ್ ಅವರು ನಿಮ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದೀನಿ. ನಿಮ್ಗೆ ಆಲ್ಗರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ನಾನ್ ನಿಮ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದೀನಿ. ಇಂಥ ಇನ್ಸ್ಟಿಟ್ಯೂಟ್ ಗಳಿಗೆ ಸಪೋರ್ಟ್ ಮಾಡಲೇಬೇಕು ನೀವು. V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಬೆಳೆದ್ರೆ 100 ಜನ ಬೆಳೀತಾರೆ. ಏನ್ ಹೇಳಿ? 100 ಜನ ಬೆಳೀತಾರೆ. ಅದನ್ನ ಅಗ್ರಿ ಆಗ್ತೀರಾ ನೀವು? ನಮ್ ಸ್ಟೂಡೆಂಟ್ಗೆ ಕೇಳೋಣ. V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಬೆಳೆದ್ರೆ 100 ಜನ ಬೆಳೀತಾರ ಇಲ್ವಾ ಅನ್ನೋದು ನೀವು ಹಾನೆಸ್ಟ್ ಆಗಿ ಹೇಳಿ. ಬೆಳೀತಾರೆ ಸರ್. ಯಾಕೆ? ಈಗಲೇನೆ ಆಲ್ಮೋಸ್ಟ್ ಇಲ್ಲಿ ಯಾರನ್ನು ವರ್ಕ್ ಮಾಡ್ತಿದ್ದೀರಾ. ಸೊ ಹಂಗೇನೆ ಎಷ್ಟು ಜನ ಬಂದ್ರು ನೀವು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತಿದೆ ಸರ್. 100% ಸಪೋರ್ಟ್ ಮಾಡೇ ಮಾಡ್ತಾರೆ ಸರ್. ಯಾರದೇ ಕನ್ಸಾಗಿರ್ಲಿ ಬನ್ನಿ ಹೇಳ್ಕೊಳ್ಳಿ, ಈ ತರ ಇದೆ ಸರ್ ಅಂತ ಅಂದ್ಬಿಟ್ಟು ನಿಮ್ ಕನ್ಸಿಗೆ ಅವರು ಸಾಥ್ ಕೊಟ್ಟು ಅವರು ವರ್ಕ್ ಮಾಡ್ತಾರೆ ನಿಮ್ ಜೊತೆ. ಎಸ್, ಫೈನಲಿ ಏನಾದ್ರೂ ಹೇಳೋದಿದ್ರೆ ನೀವು ಹೇಳ್ಬೋದು. ಅದ್ರ ಜೊತೆಗೆ ಬನ್ನಿ ಒಂದ್ ಫೋಟೋ ಇಲ್ಲಿ ತಗೊಳ್ಳೋಣ. ಆಲ್ ದ ಬೆಸ್ಟ್ ದೀಪಾ ಮ್ಯಾಮ್. ಅಂಡ್ ಪೇಮೆಂಟ್ ಎತ್ಕೊಳ್ಳಿ. ಫಸ್ಟ್ ಸ್ಯಾಲ್ರಿ ತಗೊಂಡಿದ್ದಾರೆ. ಏನ್ ಮಾಡ್ತೀರಾ ಫಸ್ಟ್ ಸ್ಯಾಲ್ರಿ ಅಂತ ನಾನು ಕೇಳಲ್ಲ. ಅಂಡ್ ಆಲ್ ದ ವೆರಿ ಬೆಸ್ಟ್. ಒಂದ್ ಹೆಣ್ಮಕ್ಳು ನೋಡ್ರಿ ಎಷ್ಟು ಪಾಸಿಟಿವ್ ವೈಬ್ ನನ್ ಬರುತ್ತೆ ಅಂತ ಅಂದ್ರೆ ಅದ್ ಬರ್ಬೇಕು. ಬಿಫೋರ್ ಮ್ಯಾರೇಜ್, ಪ್ರೆಸೆಂಟ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್. ಅಟ್ಲೀಸ್ಟ್ ಆಫ್ಟರ್ ಮ್ಯಾರೇಜ್ 100% ಅಲ್ಲಿ ಒಂದು 20% ನಿಮ್ಮ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋದು ಬೇಡ. 20% ಎಲ್ಲರಿಗೂ ಮದ್ವೆ ಆದ್ಮೇಲೆ ಅಯ್ಯೋ ಪೇಸ್ಟ್ ತರ್ಬೇಕು, 20 ರೂಪಾಯಿ ಕೊಡು, ಸೋಪ್ ತರ್ಬೇಕು, 50 ರೂಪಾಯಿ ಕೊಡು ಅಂತಾರ. ನಾನು ಕೇಳ್ಬಾರ್ದು ನಮ್ಮ ಹಸ್ಬೆಂಡ್ ನ. ಓಕೆ ನಾನೇ ತರ್ತೀನಪ್ಪ, ನಿನಗೇನು ಟೆನ್ಷನ್ ಕೊಡಲ್ಲ ಅಂತ ಅಂದ್ಬಿಟ್ಟು ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ಸಾಥ್ ಕೊಡ್ಬೇಕು ಸರ್. ಸೂಪರ್, ಕ್ಲಾಪ್ಸ್ ಮಾಡಿ ರೀ, ಕ್ಲಾಪ್ಸ್ ಮಾಡ್ರಿ ಲೈವ್ ಅಲ್ಲಿರೋರು. ಇದಕ್ಕಿಂತ ಯಾವ್ದ್ರಿ ಕನ್ನಡದಲ್ಲಿ ಯಾವ ಬ್ರ್ಯಾಂಡ್ ಇದೆ ರೀ ಈ ತರ ಹೈಯೆಸ್ಟ್ ಲೈವ್ ಹೋಗ್ತಾ ಇರೋದು? 0% ಹೈಡು, 100% ಟ್ರಾನ್ಸ್ಪರೆಂಟ್. ಬನ್ನಿ, ಬಿಸ್ನೆಸ್ ಬೇಕಾ ನಿಮ್ಗೆ? ಏನ್ ಬಿಸ್ನೆಸ್ ಬೇಕು ನಿಮ್ಗೆ? ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ಏನ್ ಮಾಡ್ತೀರಾ ಹೇಳಿ? ಬೇರೆ ಈವೆಂಟ್ ಆರ್ಗನೈಸರ್ ಬನ್ನಿ, ನಾನ್ ಬಿಸ್ನೆಸ್ ಕೊಡ್ತೀನಿ ಬನ್ನಿ. ಏನಿದೆ ಬನ್ನಿ. ನಿಮ್ ವೆನ್ಯೂಗಳಿದ್ಯಾ? ಬನ್ನಿ ಮಾರ್ಕೆಟಿಂಗ್ ಮಾಡಿ. ನಿಮ್ ಮ್ಯಾನ್ ಪವರ್, ನಿಮ್ ಟೆಂಟ್ ಹೌಸ್ ಇಟ್ಕೊಂಡಿದ್ದೀರಾ? ಈವೆಂಟ್ ಆರ್ಗನೈಸರ್ಸ್ ನಿಮ್ ಮ್ಯಾನ್ ಪವರ್ ನ ಟ್ರೈನ್ ಅಪ್ ಮಾಡ್ಬೇಕಾ? ಕಳಿಸಿ. ಅಷ್ಟು ಸ್ಪೀಡ್ ಇದೀವಿ. ನೀವು ಸ್ಪೀಡ್ ಇದ್ದೀರಾ? ಬನ್ನಿ. ಇಲ್ಲಿ ಕಾಂಪಿಟೇಷನ್ ಅವ್ರ ಹಂಗನ್ಬಿಟ್ರು ಹಿಂಗ್ ಚಾನ್ಸೇ ಇಲ್ಲ.
ಹೆಂಗ ಚಾನ್ಸ್ ಮಾಡಕ್ಕಾಗುತ್ತೆ? ವಾಯ್ಸ್ ನಂದು ಸ್ವಲ್ಪ ಜೋರಾಗಿದೆ, ಪ್ರೆಸೆಂಟೇಶನ್ ನೀವು ಅಟೆನ್ಷನ್ ಕೊಡಲ್ಲ, ಇಲ್ಲ ಅಂದ್ರೆ ಅದಕ್ಕೆ ಹೇಳ್ತಾ ಇರೋದು. ಸೊ ಹಾಗಾಗಿ ಯಾರು ಆಗಲ್ಲ ಸರ್ ಸಪೋರ್ಟಿಗೆ. ಹಾ, ಅಂತಂದ್ರೆ ನಮ್ ಕೆಲ್ಸ ನಾವೇ ಮಾಡೋ. ಮೇನ್ ಒಂದು ರಿಲೇಷನ್ಸ್ ಅಲ್ಲಿ ಯಾರು ಹಚ್ಕೊಳ್ಳೇಬೇಡಿ, ಯಾರು ಹಾಗೆ ಬರಲ್ಲ. ನಿಮಗೆ ನೀವು ನಿಮ್ ಫ್ಯಾಮಿಲಿ ಅಷ್ಟೇ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಬೆಳೀರಿ, ಮುಂದೆ ಹೋಗ್ತೀರಾ ನೀವು. ನೋಡ್ರಿ ಎಷ್ಟು ಮೇಡಮ್ ಏಜ್? 20 ಏಜ್. ಎಷ್ಟು ಕಂಟೆಂಟ್ ಇದೆ ಅವರಲ್ಲಿ, ರಿಯಲ್ ಲೈಫ್ ಕಂಟೆಂಟ್ ಇರೋದು. ನಮ್ಮೆಲ್ಲಾ ಸ್ಟೂಡೆಂಟು ಅಷ್ಟೇ, ಎಲ್ಲರಿಗೂ ರಿಯಲ್ ಲೈಫ್ ಕಂಟೆಂಟ್ ಇರೋದು. ಆಮೇಲೆ ಇನ್ನೊಂದು, ಈ ಕಮೆಂಟ್ ಬಾಕ್ಸ್ ಅಲ್ಲಿ ಏನಾದ್ರು ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಟ್ರೆ, ರಿವ್ಯೂ ಹಾಕ್ಬಿಟ್ರೆ ಬರಿ ಮಾಡ್ಬಿಡಿ. ಆ ಕಮೆಂಟ್ ಬಾಕ್ಸ್ ನ ಹಿಂಗ್ ಟರ್ನ್ ಮಾಡೋ ಲೆವೆಲ್ಗೆ ಬರ್ತಾ ಇದೀವಿ ಈಗ. ಅದು ಕನ್ನಡದಲ್ಲಿ, ಕರ್ನಾಟಕದಲ್ಲಿ 100 ಚಾನಲ್ ಬರ್ತಾ ಇದ್ದೀರಿ. 9 ಚಾನಲ್ ಲಾಂಚ್ ಆಗಿದೆ ಆಲ್ರೆಡಿ. 9 ರಿಂದ 10 ಚಾನಲ್, ಇನ್ 90 ಚಾನಲ್ ಬರುತ್ತೆ. ಎಲ್ಲರಿಗೂ ಡಿಸ್ಪ್ಲೇ ಮಾಡ್ತೀವಿ. ಹೆಂಗ್ ಮಾರ್ಕೆಟಿಂಗ್ ಮಾಡ್ಬೇಕು ಅಂದ್ರೆ, ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ ಕನ್ನಡ ಮಾರ್ಕೆಟ್ ರೀಚ್ ಆಗ್ಬೇಕು. ಅದಕ್ಕೆ ವರ್ಕ್ ಮಾಡೋಣ. ಬನ್ನಿ, ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಬನ್ನಿ. ಮೋಟಿವೇಶನ್, ನನ್ನ ಸ್ಟೋರಿ ನೋಡ್ಬಿಟ್ಟು, ನನ್ನ ಮಾತು ಕೇಳ್ಬಿಟ್ಟು ಇಂಪ್ರೆಸ್ ಆಗಂಗಿದ್ರೆ ಬರ್ಲೇಬೇಡಿ. ಆಂಕರ್ ಅರುಣ್ ಸರ್ ಮಾಡೋ ಕೆಲ್ಸನ ನೋಡಿ ಇಂಪ್ರೆಸ್ ಆಗ್ಬಿಟ್ಟು ಬನ್ನಿ. ಏನಾದ್ರೂ ಫೈನಲ್ ಆಗಿ ಹೇಳೋದಿದ್ರೆ, ಹೇಗ್ ಫೀಲ್ ಆಗ್ತಿದೆ ಈ ಸ್ಯಾಲ್ರಿ ಬಗ್ಗೆ ಇನ್ನೊಂದ್ಸಲಿ ಒತ್ತೇಳಿ. ಎಲ್ಲರಿಗೂ ಬೇಕಾಗಿರೋದೇನು? ದುಡ್ಡು. ಮೇಡಮ್, ಇವಾಗ ಹುಷಾರಿಲ್ಲ ಅನ್ಕೊಳ್ಳಿ, ನಿಮ್ ದುಡ್ಡಿತ್ತ ಅದನ್ನ ಸರಿ ಮಾಡ್ಕೊಂಡ್ಬಿಡ್ಬೋದು. ನಿಮ್ ದುಡ್ಡಿಲ್ಲ ಅನ್ಕೊಳ್ಳಿ, ಚೆನ್ನಾಗಿದ್ರು ಹುಷಾರಿರಲ್ಲ. ಸರಿ, ಅದು ಈ ಬೆಂಗಳೂರಲ್ಲಿ ದುಡ್ಡಿಲ್ದೇನೆ ಒಂದ್ ದಿವಸ ಆಚೆ ಕಡೆ ಹಿಂಗ್ ಹೋಗಿ ಬರ್ತೀವಿ ಅಂತಂದ್ರೆ ಕೈಲಿ 500 ರೂಪಾಯಿ ಇರ್ಲೇಬೇಕು. ಸರಿ, ಓಕೆ. ಈಗ ಹಳ್ಳಿ ಕಡೆ ಆಗ್ಲಿ, ಅಲ್ಲಿಲ್ಲಪ್ಪ ಪಕ್ಕದ ಮನೆಯ ಕೊಡು, ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಸ್ಕೊಂಡ್ ಬರ್ಬೋದು, ಅವ್ರು ಒಪ್ಕೊಂಡ್ಬಿಡ್ತಾರೆ. ಈ ಸಿಟಿ ಕಡೆ ಇಲ್ಲ, ಅಲ್ಲಿಲ್ಲಪ್ಪ ಅಂದ್ರೆ ಹೋಗ್ಬಂದ್ ಕಾಲಿಟ್ರು ಹಾಲ್ ತಗೊಂಬ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಆ ತರ ಮೈಂಡ್ ಸೆಟ್ ಇರೋದು. ಸ್ಯಾಲ್ರಿ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ಸರ್. ಮತ್ತೆ ಈ ಸ್ಯಾಲ್ರಿನ ನೋಡಿದ್ರೆ ಇನ್ನು ಜಾಸ್ತಿ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ ಇಲ್ಲ ಸಾಕಪ್ಪ ಅಂತ ಅನ್ನಿಸ್ಬಾರ್ದು. ಸ್ಯಾಲ್ರಿ ನೋಡಿದ ತಕ್ಷಣ ಇನ್ನು ಜಾಸ್ತಿ ಕೆಲಸ ಮಾಡ್ಬೇಕಪ್ಪ, ಜಾಸ್ತಿ ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಸರ್. ನೋಡಿ, ಅವ್ರ ಕೈ ಆಕ್ಷನ್ ನೋಡಿ, ಅವ್ರ ಟಾಪಿಕ್ ನೋಡಿ, ಮಾತಾಡ್ತಾ ಇರೋದು ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಇಂಪ್ರೂವ್ ಆಗಿದ್ದಾರೆ. ಮೇಡಮ್, ನಿಮ್ಮ ಸೆಲ್ಫ್ ಬ್ರ್ಯಾಂಡ್ ಅಂದ್ರೆ ನಿಮಗೆ ನೀವೇ ಬ್ರ್ಯಾಂಡ್ ಅಂತ ಹೇಳ್ತಾ ಇರ್ತೀವಿ. ಎಷ್ಟು ಇಂಪ್ರೂವ್ ಆಗಿದ್ದೀರಾ ಮೇಡಮ್ ನೀವು ಮಾತಾಡೋದ್ರಲ್ಲಿ, ಆ ಕಾನ್ಫಿಡೆನ್ಸ್ ಅಲ್ಲಿ ಎಷ್ಟು ಇಂಪ್ರೂವ್ ಆಗಿದ್ದೀರಾ? ಸರ್ ತುಂಬಾ ಇಂಪ್ರೂವ್ ಆಗಿದೆ. ಸ್ಟಾರ್ಟಿಂಗ್ ಬಂದಾಗ ನನಗೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸ್ವಲ್ಪ ಹಿಂದೆಟ್ ಆಗ್ತಿದ್ದೆ. ಮತ್ತೆ ನಾನು ವಿಡಿಯೋಸ್ ಎಲ್ಲ ಮಾಡಕ್ಕೆ ಸ್ವಲ್ಪ ಹಿಂಜರಿತಿದ್ದೆ. ಬಟ್ ಇವಾಗ ಆ ತರ ಇಲ್ಲ. ಹೋಗಿ ವಿಡಿಯೋ ಅಲ್ವಾ ಮಾಡೋಣ ಅಂದು ಫಸ್ಟ್ ಎಲ್ಲ ಒಂದು ವಿಡಿಯೋ ಮಾಡಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 10-15 ಟೇಕ್ ತಗೊಂತಿದ್ದೆ. ಇಲ್ಲೇನೆ ಟ್ರೈನಿಂಗ್ ಆದ್ಮೇಲೆ ಒಂದು ವರ್ಕ್ ವಿಡಿಯೋ ಅಪ್ಡೇಟ್ಗೆನೆ ಎಷ್ಟೊಂದು ಟೆಕ್ಸ್ ತಗೊಂತಿದ್ದೆ. ಬಟ್ ಈಗ ಆ ತರ ಅಲ್ಲ ಸರ್. ಆ ಫ್ಲೋನಲ್ಲಿ ಮಾತುಗಳು ಬಂದ್ಬಿಡುತ್ತೆ. ಒಂದು ಟೆಕ್ ಇಲ್ಲ 2 ಟೆಕಲ್ಲಿ ಮುದ್ದೆ ಹೋಗ್ಬಿಡುತ್ತೆ. ಸೂಪರ್. ನೋಡಿ, ಲೈವ್ ರೀ, ನೋ ನಥಿಂಗ್, ಏನು ರಾ ಇಲ್ಲ, ಏನು ರಾ ಇಲ್ಲ ಅಂತ ನೋಡಿ. ನಮ್ಮ ದಿವ್ಯಾ ಮೇಡಮ್ ಏನು ರಾ ಇಲ್ಲ ಅಂತ ಹೇಳಿದ ತಕ್ಷಣ ಎಷ್ಟು ಆಕ್ಟಿವ್ ಆಗಿದ್ದಾರೆ. 100% ರಾ, ನೋ ಎಡಿಟಿಂಗ್, ನಥಿಂಗ್. ಇವಾಗ ಮತ್ತೆ ಎಡಿಟಿಂಗ್ ಆಗಿ ಬರುತ್ತೆ. ಇನ್ನೊಂದು ಸ್ಮಾಲ್ ಕ್ಲಿಪ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರ ಲೈವ್ ಅಲ್ಲೇ. ನಾನು ಕಾಲು ಸ್ವಲ್ಪ ಹತ್ರ ಇಟ್ಕೊಳ್ಳಿ ಅನ್ನೋದು, ಕೈ ಆಕ್ಷನ್ ಮಾಡ್ಕೊಂಡು ಮಾತಾಡಿ ಅನ್ನೋದು, ಇದೆಲ್ಲ ಯಾರು ಹೇಳ್ತಾರೆ? ನಮ್ಮ ಹೆಮ್ಮೆಯ ಕನ್ನಡ ಬ್ರ್ಯಾಂಡ್ ಇದು. ವಿ.9 ಇವೆಂಟ್ಸ್, ಇದು ಕನ್ನಡಿಗರ ಸಂಸ್ಥೆ. ಬನ್ನಿ, ಗ್ರೋ ಮಾಡೋಣ. ಏನಾದ್ರೂ ಡೌಟ್ ಇದೆಯಾ? 1 to 1 ಕುತ್ಕೊಳ್ಳೋಣ, ಮಾತಾಡೋಣ, ಶೇರ್ ಮಾಡಿ. ಇಂಥ ಕಂಟೆಂಟ್, ಇಂಥ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ. ಇವ್ರ ಎಕ್ಸಾಂಪಲ್ ಅಷ್ಟೇ, ಬೆಳಿಬೇಕು. ಡೌಟ್ ಇದ್ರೆ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಯಾರು ಹೆಣ್ಮಕ್ಳಾಗಿರ್ಲಿ ನಮ್ ಕೈಲಿ ಆಗಲ್ಲ ಅಂತ ಅನ್ಬೇಡಿ. ಈಗ ಏನು ಗಂಡ್ಮಕ್ಳು ಒಬ್ರೇ ದುಡಿಬೇಕು ಅಂತ ಏನಿಲ್ಲ. ಗಂಡ್ಮಕ್ಳು ಸಮನಾಗಿ ಹೆಣ್ಮಕ್ಳು ಇದೀವಿ ಅಂತ ಅನ್ಬಿಟ್ಟು ಎಲ್ಲರೂ ತೋರಿಸಿ. ಈ ಪ್ರಪಂಚಕ್ಕೆ ಎಲ್ಲರೂ ಹೇಳ್ತಾರೆ ಗಂಡ್ಮಕ್ಳು ದುಡ್ದು ತಗೊಂಡ್ಬರ್ತಾರೆ ಬಿಡು, ನೀವು ಮನೆಯಲ್ಲಿ ಇರಿ ಅಂತ ಅನ್ಬಿಟ್ಟು. ಬಟ್ ನೀವು ಆ ತರ ಇರ್ಲೇಬೇಡಿ. ನಾವು ಅವ್ನು ಹೆಂಗ್ ದುಡಿತಾನೋ ಅದ್ರ ಸಮನಾಗಿ ನಾವು ದುಡಿತೀವಿ, ನಾವು ತಂದಾಕ್ತಿವಿ, ನೀವು ಸುಮ್ಮನೆ ಕುತ್ಕೊಂಡು ಮನೇನ ತಿನ್ನಿ ಅಂತ ಅನ್ನಿ ಅಷ್ಟೇ. ನೋಡಿರಿ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಗಂಡ್ಮಕ್ಳಿಗೆ.
ಇದೇ ತರ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಸಿಗ್ಲಿ. ಯಾಕಂದ್ರೆ ತುಂಬಾ ಗಂಡ್ಮಕ್ಳು ಕಷ್ಟ ಪಟ್ಬಿಟ್ಟಿದ್ದಾರೆ ಲೈಫಲ್ಲಿ. ಎಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ ಗಂಡ್ಮಕ್ಳು. ನಿಮ್ ತರಾನೇ ಗಂಡ್ಮಕ್ಳಿಗೆ ಸಪೋರ್ಟ್ ಮಾಡುವಂತ ಹೆಣ್ಮಕ್ಳು ಸಿಗ್ಲಿ ಅಂತ ಹೇಳ್ತಾ, ಅಂಡ್ ಆಲ್ ದ ವೆರಿ ಬೆಸ್ಟ್. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಇದು ಇನ್ನೂ ಡಬಲ್ ಆಗ್ತಾ ಹೋಗ್ಲಿ. ಇದು ಒಂದೇ ಅಲ್ಲ ರೀ, ಇವಾಗ ಇನ್ನ ಈವೆಂಟ್ಸ್ ಗಳೆಲ್ಲ ಮಾಡಿದ್ದಾರೆ. ಆ ಇನ್ಸೆಂಟಿವ್ ನೆಕ್ಸ್ಟ್ ಇವಾಗ ಇನ್ನೊಂದು ಪೇಮೆಂಟ್ ಆಗುತ್ತೆ. ಇವ್ರಿಗೆ ಖುಷಿ ಆಗ್ತಾ ಇದೆ. ಅಮ್ಮನಿಗೆ ಶೇರ್ ಮಾಡ್ಕೊಳ್ಳಿ ಈ ಒಂದು ಖುಷಿನ. ಅಂಡ್ ನಿಮ್ಮಮ್ಮ ಏನ್ ಕನ್ಸ್ ಕಂಡಿದ್ದಾರೆ ಅದನ್ನ ನನ್ಸ್ ಮಾಡಕ್ಕೆ ವರ್ಕ್ ಮಾಡ್ತಾ ಹೋಗಿ. ಎಲ್ಲೂ ಕೂಡ ಯಾರನ್ನೂ ಕೂಡ ಮೇಡಮ್ ನಂಬೇಡಿ. ಫಸ್ಟ್ ನಿಮ್ಮನ್ನ ನೀವು ನಂಬಿ, ನೀವು ಮಾಡೋ ಅಂತ ಕೆಲಸನ ನಂಬಿ. ಸೋಷಿಯಲ್ ಮೀಡಿಯಾ ಅಂದ್ರೇನೆ ಬರ್ತೀವಿ, ಬೇಡ್ತಿರೋ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತೀವಿ, ಇಲ್ಲ ಮೋಟಿವೇಶನ್ ಆಗೋಗ್ಬಿಡ್ತೀವಿ. ಅದ್ ಬೇಡ. ನಿಮ್ ಸ್ಟ್ರಗಲ್ ಇದೆಯಲ್ಲ ಅದೇ ಮೋಟಿವೇಶನ್. ನಿಮ್ ವರ್ಕ್ ಮಾಡ್ತಿದ್ದೀರಲ್ಲ ಆ ಡೈಲಿ ವರ್ಕ್ ಪ್ಯಾಟರ್ನ್ ಏನಿದೆ ಅದೇ ಒಂದು ಇನ್ಸ್ಪೈರ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಗ್ರೋ ಟುಗೆದರ್.